ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅ ಚಾನಲ್ ಮಾರುತಿ ಶೀಪ್ ಆ್ಯಂಡ್ ಗೋಟ್ ಫಾರ್ಮ್ ತಾವರೆಕೆರೆ. ನೋಡಿ, ಚಳಿಗಾಲ ಬಂದರೆ ಜಾನುವಾರು ಸಾಕಿರೋರಿಗೆಲ್ಲನೂ ಒಂದು ಕಷ್ಟದ ಟೈಮ್ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಚಳಿಗಾಲದಲ್ಲೇ ತುಂಬ ರೋಗಗಳು ಹರಡೋದು ಜಾಸ್ತಿ. ಅದರಲ್ಲೂ ಈ ವರ್ಷ PPR ಅಂತೂ ತುಂಬಾ ಜಾಸ್ತಿ ಹರಡ್ತಾ ಇದೆ. ಅದರಲ್ಲೂ ಬೆಂಗಳೂರು ಸಿಟಿ, ಬೆಂಗಳೂರು ಗ್ರಾಮಾಂತರ, ಬಿಡದಿ, ರಾಮನಗರ, ಮಾಗಡಿ ಈ ಏರಿಯಾಗಳಲ್ಲಿ ತುಂಬ ಜಾಸ್ತಿ ಹರಡ್ತಾ ಇದೆ. ಇದು ನಮ್ಮ ವೆಟರ್ನರಿ ಡಾಕ್ಟ್ರುಗಳು ಕೊಟ್ಟಿರೋವಂಥ ಮಾಹಿತಿ. ನೀವೇನಾದರೂ ಹೊಸದಾಗಿ ಮರಿಗಳು ತೊಗೊಬಂದಿದ್ರೆ ಮೊದಲು PPR ವ್ಯಾಕ್ಸಿನೇಷನ್ ಮಾಡಿಸೋದೇ ಒಳ್ಳೆಯದು. ಇಲ್ಲ ನಿಮ್ಮ ಹತ್ರನೇ ಇದ್ದಿರೋ ಮರಿಗಳು ಅಂತ ಅಂದರೆ ಆ ಮರಿಗಳಿಗೆ PPR ಮಾಡಿಸಿ 10 ತಿಂಗಳು ಆಗಿದ್ದರೆ ಮಾತ್ರ ಇನ್ನೊಂದು ಸರಿ PPR ವ್ಯಾಕ್ಸಿನೇಷನ್ ಮಾಡಿಸಿ. 10 ತಿಂಗಳಿಗಿಂತ ಕಡಿಮೆ ಆಗಿದರೆ PPR ವ್ಯಾಕ್ಸಿನೇಷನ್ ಮಾಡಿಸೋದು ಬೇಡ. ರೋಗಗಳು ಬಂದಮೇಲೆ ಅದನ್ನು ವಾಸಿ ಮಾಡೋದಕ್ಕಿಂತ ರೋಗಗಳನ್ನ ತಡೆಗಟ್ಟೋ ಹಾಗೆ ನಾವು ವ್ಯಾಕ್ಸಿನೇಷನ್ಗಳು ಮಾಡಿಸ್ಕೊಂಡ್ರೇ ಒಳ್ಳೆಯದು. ಇದು ಇವತ್ತಿನ ಕ್ವಿಕ್ ಇನ್ಫಾರ್ಮೇಷನ್ ಆಗಿತ್ತು. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.